ಅದು ಹೇಳಿ ಕೇಳಿ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಅಂಥ ಕೆರೆಗೆ ಚರಂಡಿ ನೀರು ಸೇರ್ತಾ ಇದ್ದು ಇಡೀ ಕೆರೆ ಕಲುಷಿತವಾಗಿದೆ. ಮೀನುಗಳ ಮಾರಣ ಹೋಮ ಹಾಕ್ತಾ ಇದೆ. ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಐತಿಹಾಸಿಕ ಭೀಷ್ಮ ಕೆರೆ ಒಡಲಿಗೆ ಚರಂಡಿ ನೀರು. ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ, ದುರ್ನಾತ. ಗದಗ ನಗರದ ಹೃದಯ ಭಾಗದಲ್ಲಿರುವ ಈ ಐತಿಹಾಸಿಕ ಭೀಷ್ಮ ಕೆರೆ. ಈ ಕೆರೆಯಲ್ಲಿ ಬೃಹತ್ ಬಸವಣ್ಣನ ಮೂರ್ತಿ ಹಾಗೂ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದ್ರೀಗ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸುತ್ತಿದೆ. ಯಾಕಂದ್ರೆ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇದ್ದು ಕೆರೆ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ನಿತ್ಯ ಮೀನುಗಳು ಸಾವಿನ ಮನೆ ಸೇರ್ತಾ ಇವೆ. ಕೆರೆಯಲ್ಲಿ ಸತ್ತು ಬಿದ್ದಿರೋ ಮೀನುಗಳ ದುರ್ವಾಸನೆಯಿಂದ ಕೆರೆ ಸುತ್ತಮುತ್ತಲೂ ಜನ ಸುಳಿತಾ ಇಲ್ಲ. ಯಾವ ರೀತಿ ಕೆರೆ ಆಗೈತೆ ಅಂದ್ರೆ ಯುಜಿಡಿ ಮತ್ತು ಗದಗಿನ ಎಲ್ಲ ಗಟ್ಟರಗಳ ನೀರು ಸೇರಿ ಅತ್ಯಂತ ಕಲುಷಿತ ನೀರಾಗೈತಿ. ಇವತ್ತು ಎಲ್ಲ ಮೀನುಗಳು ಇರುವಂಥದ್ದು ಮಾರಣ ಹೋಮ ಆಗೈತಿ. ಇದಕ್ಕೆ ಮುಖ್ಯ ಕಾರಣ ಯಾರಂದ್ರೆ ಮೀನುಗಾರಿಕೆ ಇಲಾಖೆಯವರು, ಪ್ರವಾಸೋದ್ಯಮ ಇಲಾಖೆಯವರು ಮತ್ತು ನಮ್ಮ ನಗರಸಭೆಯವರು. ಮೊನ್ನೆ ನಮ್ಮ ಲೋಕಾಯುಕ್ತರು ಬಂದು ಎಲ್ರಿಗೂ ಸಹಿತ ಚೀಮಾರಿ ಹಾಕಿ ಇದನ್ನು ಸರಿಪಡಿಸ್ರಿ ಅಂತ ಹೇಳಿದ್ರು ಸಹಿತ ಇವತ್ತಿನವರೆಗೂ ಸಹಿತ ಯಾರೂ ಕೂಡ ಮುಖ ಹಾಕಿಲ್ಲ. ಗದಗದ ಹೊಸ ಬಸ್ ನಿಲ್ದಾಣದ ಮಾರ್ಗ ಚರಂಡಿ ನೀರು ಭೀಷ್ಮ ಕೆರೆ ಸೇರ್ತಾ ಇದೆ. ಕಳೆದ ವಾರವಷ್ಟೇ ಲೋಕಾಯುಕ್ತ ನ್ಯಾಯಾಧೀಶರು ಕೆರೆಗೆ ಭೇಟಿ ನೀಡಿದ್ರಂತೆ. ಕೆರೆಗೆ ಚರಂಡಿ ನೀರು ಬರದ ಹಾಗೆ ಕ್ರಮ ವಹಿಸುವಂತೆ ಸೂಚನೆ ನೀಡಿದ್ರಂತೆ. ಆದರೂ ಕೂಡ ಪ್ರವಾಸೋದ್ಯಮ ಇಲಾಖೆ ಹಾಗೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಜನ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಏನು ಭೀಷ್ಮ ಕೆರೆಯನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ಮಾದರಿ ಒಂದು ಇದನ್ನು ತಾಣ ಮಾಡ್ತೀವಿ ಪ್ರವಾಸೋದ್ಯಮಕ್ಕೆ ಅಂತ ಹೇಳದಂಥ ನಮ್ಮ ಸಚಿವರು ಬರೀ ರೊಕ್ಕ ತಂದೇವೆ ಅಂದ್ರೆ ನಾವು ಹೊರತು ಇಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಆ ರೊಕ್ಕ ಹೋತಲ್ಲೇ ಇದು ಯಾಕೆ ಅಭಿವೃದ್ಧಿ ಆಗಿಲ್ಲ? ಇದು ತಕ್ಷಣ ಏನು ಅದಕ್ಕೆ ದುಡ್ಡು ಬಂದೈತಿ, ಅದು ಅಭಿವೃದ್ಧಿ ಕೆಲಸಕ್ಕೆ ಇಲ್ಲಿ ಭೀಷ್ಮ ಕೆರೆಗೆ ಹಾಕಬೇಕು. ಈ ಭೀಷ್ಮ ಕೆರೆ ಅಭಿವೃದ್ಧಿ ಆಗಬೇಕು. ಇವತ್ತು ಐತವಾರ ನೋಡಿದ್ರೆ ಇಷ್ಟೊತ್ತಿಗೆ ಜನಜಂಗುಳಿ ಸಾಕಷ್ಟು ಇರಬೇಕು. ಯಾರು ಇಲ್ಲ ಅಂದ್ರೆ ಇಲ್ಲಿ ಏನೋ ಅಭಿವೃದ್ಧಿ ಇಲ್ಲ. ಏನೋ ಮೀನು ಸತ್ತ ಈ ನೀರು ಹೊಲಸು ವಾಸನೆ ಆಗೈತಿ. ಆ ವಾಸನೆ ತಡ್ಕೊಳ್ಳಾರ್ದಂಥ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಯಾರೂ ಬಂದಿಲ್ಲ. ಒಟ್ನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಭೀಷ್ಮ ಕೆರೆಗೆ ಕಾಯಕಲ್ಪ ಕಲ್ಪಿಸೋ ಕೆಲಸ ಆಗಬೇಕಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.